ಅರ್ಜಿ ಬರೆಯೋದು, ಯಾವ ಟೆಂಡ್ರ್ ಕರೆಯೋಕ್ಕೆ ಹೋದರೆ ಅರ್ಜಿ ಬರೆಯೋದು, ಡಿ ಸಿ ಹತ್ರ ಹೋಗೋದು, ಪಿ ಡಿ ಹತ್ರ ಹೋಗೋದು, ಏನು ಬೇಕು ಅದನ್ನೇ ಮಾಡ್ತಾ ಇದ್ದಾರೆ. ಅಷ್ಟು ಹೊಟ್ಟೆ ಉರಿ ಪಡ್ತಾ ಇದ್ದಾರೆ. ಏನೋ ಒಂದು 6 ತಿಂಗಳ ವರ್ಷ ಇದ್ದು ನಾನು ಕೆಲಸ ಮಾಡೋಣ, ಜನಗಳ ಸೇವೆ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದೀನಿ. ಅವ್ರುಗಳು ಅಧ್ಯಕ್ಷರಾಗಿದ್ದಾರೆ, ಅವರು ಪುರಸಭೆಯಲ್ಲಿ 3 ಸಲ 2 ಸಲ ಇದ್ದಾರೆ. ಆದರೂ ನನ್ನ ಕಂಡ್ರೆ ಹೊಟ್ಟೆ ಉರಿ. ಚೀಫ್ ಆಫೀಸರಿಗೆ ಫೋನ್ ಮಾಡಿ ಹೆದರಿಸೋದು, ಪಿ ಡಿ ಅವ್ರಿಗೆ ಫೋನ್ ಮಾಡಿ ಹೆದರಿಸೋದು, ಡಿ ಸಿ ಅವ್ರಿಗೆ ಹೋಗಿ ಮೂಗರ್ಜಿ ಕೊಡೋದು. ಪ್ರತಿಯೊಂದು ಕೋಳಿ ಅಂಗಡಿ ಮಾಡೋಕ್ಕೆ ಹೋದರೆ ಕೋಳಿ ಅಂಗಡಿ ನಾ ಮಾಡಿಕೊಡ್ದು ಅಂತ ಹೇಳ್ಬಿಟ್ಟು ಅರ್ಜಿ ಕೊಡೋದು, ಅವ್ರನ್ನ ಕಳಿಸೋದು, ಇವ್ರನ್ನ ಕಳಿಸೋದು, ಆಫೀಸಲ್ಲಿ ಸ್ಟ್ರೈಕ್ ಮಾಡ್ಸೋಕ್ಕೆ ಬರ್ಸೋದು, ತುಂಬ ತೊಂದರೆ ಕೊಡ್ತಿದ್ದಾರೆ. ಖಂಡಿತ ದೇವ್ರು ನೋಡ್ತೀವಿ, ದೇವರು ಮೇಲೇ ನಾವು ಇಷ್ಟು ಒಂದು ಮೇಲ್ಮಟ್ಟಕ್ಕೆ ಬಂದಿರೋದು ಅಂತಲೂ ನಾನು ತಿಳ್ಕೊಂಡಿದ್ದೀನಿ. ಸ್ವಾಮಿ ದೇವಸ್ಥಾನನ ನಾನು ಜೀರ್ಣೋದ್ಧಾರ ಮಾಡಿದ್ದೀನಿ ಅಂತ ಒಂದು ಈಶ್ವರ ನನಗೆ ಕೃಪೆ ಇದ್ದೇ ಇದೆ. ಆದರೆ ಈ ಥರದಕ್ಕೆಲ್ಲ ನಾನು ಹೆದರಲ್ಲ. ಏನೋ ಇವರು ಮಾಡಿದರೆ ಅವರಿಗೆ ಇದಾಗುತ್ತೆ, ನಿಮಗೆ ಮತ್ತೆ ಹೇಳ್ತೀನಿ ನಾನು. ನಿಮ್ಮಗಳನ್ನ ಕರೆಸಿ ಮಾಧ್ಯಮದವ್ರ ಮುಂದೆ ನನಗೆ ಹಿಂಗೆ ಮಾಡಿದ್ರು, ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಹೇಳಿಕೆ ಕೊಡ್ತೀನಿ ಅವತ್ತಿನ ದಿನ. ನೀವು ಅಲ್ಲಿವರೆಗೂ ಕಾಯಿರಿ.